ನಟ ದರ್ಶನ್ ಹಬ್ಬಕ್ಕೆ ಹೊರಗೆ ಬರೋದು ಫಿಕ್ಸಾ? ನಟ ದರ್ಶನ್ ಪಾಲಿಗೆ ಮಂಗಳವಾರ ಶುಭಕರನ. ಮಂಗಳವಾರ ಬಳ್ಳಾರಿ ಜೈಲಿನಿಂದ ದರ್ಶನ್ಗೆ ಮುಕ್ತಿ ಸಿಗುತ್ತಾ? ಹಾಗಾದ್ರೆ ಸಿ.ವಿ. ನಾಗೇಶ್ ಪ್ರಬಲ ವಾದಗಳಿಂದ ಬೇಲ್ ಪಕ್ಕಾನ, ಜಾಮೀನು ಫಿಕ್ಸ್ ಅಂತಿದ್ದಾರೆ ಕಾನೂನು ಪಂಡಿತರು. ದರ್ಶನ್ಗೆ ಬೇಲ್ ಸಿಗೋದಕ್ಕೆ ಕಾರಣವೇ ಪೊಲೀಸರ ಎಡವಟ್ಟುಗಳೇ ದರ್ಶನ್ ಬೇಲ್ಗೆ ಕಾರಣ ಆಗಿಬಿಟ್ಟಿದೆ. ತನಿಖೆಯ ಪ್ರತಿ ಹಂತದಲ್ಲೂ ಖಾಕಿ ಲೋಪದೋಷಗಳು ಎದ್ದು ಕಾಣಿಸ್ತಾ ಇದ್ದಾವೆ. ಪೊಲೀಸರ ಚಾರ್ಜ್ ಶೀಟ್ ಲೋಪಗಳೇ ತುಂಬಿದೆಯಾ? ಅಂದ್ರೆ ಪೊಲೀಸರ ಚಾರ್ಜ್ ಶೀಟ್ ನಲ್ಲಿ ಲೋಪಗಳೇ ತುಂಬಿದೆಯಾ ಅನ್ನೋ ಪ್ರಶ್ನೆ ಇದೆ. ಚಾರ್ಜ್ ಶೀಟ್ ಲೋಪಗಳನ್ನೇ ಹೆಕ್ಕಿ ತೆಗೆದ ಸಿ.ವಿ. ನಾಗೇಶ್. ಪ್ರಬಲ ಸಾಕ್ಷ್ಯಗಳು ಅಂತಾನೆ ಭಾವಿಸಿದ್ದ ಎಲ್ಲವೂ ಟುಸ್ ಆಗಿಬಿಟ್ಟಿದೆ. ಈಗ ನಟ ದರ್ಶನ್ ಹಬ್ಬಕ್ಕೆ ಹೊರಗಡೆ ಬರೋದು ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ನಟ ದರ್ಶನ್ ಪಾಲಿಗೆ ಮಂಗಳವಾರ ಶುಭಕರ ಆಗುತ್ತಾ ಅನ್ನೋ ಪ್ರಶ್ನೆಯೂ ಕೂಡ ಇದೆ. ಮಂಗಳವಾರ ಬಳ್ಳಾರಿ ಜೈಲಿನಿಂದ ದರ್ಶನ್ಗೆ ಮುಕ್ತಿ ಸಿಗುತ್ತಾ? ಹೀಗಾಗಿ ಅಂದ್ರೆ ಒಂದು ಪ್ರಶ್ನೆ ಇದೆ, ಸಿ.ವಿ. ನಾಗೇಶ್ ಪ್ರಬಲ ವಾದಗಳಿಂದ ಬೇಲ್ ಸಿಗೋದು ಪಕ್ಕಾನ ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ ಅವರ ವಾದ ಮಂಡನೆಯ ಶೈಲಿ ಇತ್ತಲ್ಲ. ಅಂದ್ರೆ ಈ ಒಂದು ಚಾರ್ಜ್ ಶೀಟ್ ನಲ್ಲಿ ಪೊಲೀಸರು ಸಲ್ಲಿಸಿರುವಂತಹ ಚಾರ್ಜ್ ಶೀಟ್ ನಲ್ಲಿ ಏನೆಲ್ಲಾ ಲೋಪಗಳಿದಾವೋ ಅದನ್ನ ಪ್ಲಸ್ ಮಾಡ್ಕೊಂಡಿದ್ದಾರೆ ಸಿ.ವಿ. ನಾಗೇಶ್ ಅವರು. ಹಾಗಾಗಿ ಜಾಮೀನು ಫಿಕ್ಸ್ ಅಂತ ಇದ್ದಾರೆ ಕಾನೂನು ಪಂಡಿತರು. ದರ್ಶನ್ಗೆ ಬೇಲ್ ಸಿಗೋದಕ್ಕೆ ಪೊಲೀಸರವರೇ ಕಾರಣ. ಪೊಲೀಸರು ಮಾಡಿಕೊಂಡಿರುವಂತಹ ಎಡವಟ್ಟುಗಳೇ ದರ್ಶನ್ ಅವರಿಗೆ ಬೇಲ್ ಸಿಗುವಂಗೆ ಮಾಡುತ್ತೆ. ತನಿಖೆಯ ಪ್ರತಿ ಹಂತದಲ್ಲೂ ಕೂಡ ಪೊಲೀಸರು ಲೋಪದೋಷಗಳನ್ನ ಮಾಡಿದ್ದಾರೆ. ಪೊಲೀಸರ ಚಾರ್ಜ್ ಶೀಟ್ ನಲ್ಲಿ ಲೋಪಗಳೇ ತುಂಬಿಬಿಟ್ಟಿದ್ದಾವೆ ಅಂತ ಹೇಳಲಾಗ್ತಾ ಇದೆ. ಚಾರ್ಜ್ ಶೀಟ್ ಲೋಪಗಳನ್ನೇ ಹೆಕ್ಕಿ ತೆಗೆದಿದ್ದಾರೆ ಸಿ.ವಿ. ನಾಗೇಶ್. ಪ್ರಬಲ ಸಾಕ್ಷ್ಯಗಳು ಅಂತ ಏನು ಭಾವಿಸಿದ್ರಲ್ಲ ಎಲ್ಲವೂ ಕೂಡ ತುಸ್ಸಾಗಿ ಹೋಗಿದೆ. ಹಾಗಾಗಿನೇ ಈ ನವರಾತ್ರಿಯ ಸಂದರ್ಭದಲ್ಲೇ ದರ್ಶನ್ ಅವರು ಜಾಮೀನು ಸಮೇತ ಹೊರಗಡೆ ಬರ್ತಾರೆ, ಜಾಮೀನು ಸಿಗುತ್ತೆ ಹೊರಗಡೆ ಬರ್ತಾರೆ ಅಂತ ಹೇಳಲಾಗ್ತಾ ಇದೆ.